ನಡು ರಸ್ತೆಯಲ್ಲಿ ಧಗನೆ ಹೊತ್ತಿ ಉರಿದ ಕಾರು. ಯಶವಂತಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಸರ್ಕಲ್ ಮಾರಮ್ಮ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದಂತ ಕಾರು ಇದಕ್ಕಿದ್ದಂತೆ ಹೊತ್ಕೊಂಡ್ಬಿಟ್ಟಿದೆ ಬೆಂಕಿ. ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಚಾಲಕ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಏನ್ ಸಮಸ್ಯೆ ಆಯ್ತು ಏನು ಅನ್ನೋದು ಗೊತ್ತಿಲ್ಲ. ನೋಡ್ತಾ ಇದ್ದಂಗೆನೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಧಗನೆ ಹೊತ್ತುರಿದು ಬಿಟ್ಟಿದೆ. ಹೊಗೆಯನ್ನು ಕಾಣಿಸ್ಕೊಳ್ತಂತೆ ಇಮಿಡಿಯೇಟ್ ಆಗಿ ಅವರು ಅಲರ್ಟ್ ಆಗಿದ್ದಾರೆ. ಸೊ ಕೆಳಗಡೆ ಇಳಿದಿದ್ದಾರೆ. ಇಲ್ಲ ಅಂತಂದಿದ್ರೆ ಲಾಕ್ ಆಗ್ಬಿಡ್ತಿತ್ತು. ಹೊರಗೆ ಇಳಿಯೋದಕ್ಕೂ ಕಷ್ಟ ಆಗ್ಬಿಡ್ತಾ ಇತ್ತು. ನೋಡಿ, ಇದು ಮಧ್ಯ ರಸ್ತೆಯಲ್ಲಿಯೇ ಈ ತರದೊಂದು ಅವಘಡ ಆಗಿರೋದು. ಇತ್ತೀಚೆಗೆ ಈ ತರದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅಂದ್ರೆ ಚಲಿಸ್ತಾ ಇರೋ ಕಾರಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇರುವಂತದ್ದು, ಬೆಂಕಿ ಹೊತ್ಕೊಳ್ತಾ ಇರೋದು, ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಹೇಗಾಯ್ತು ಈ ಅವಘಡ? ಯಶವಂತಪುರ ಕಡೆಯಿಂದ ಮಲ್ಲೇಶ್ವರ ಬರೋ ಸಂದರ್ಭದಲ್ಲಿ ಸರ್ಕಲ್ ಮಾರಮ್ಮ ಸರ್ಕಲ್ ಈ ಪ್ಲೇಸ್ ನಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು. ಕಾರ್ನ ಒಳಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಸೊ ಯಾವ ರೀತಿಯಾಗಿ ಕಾಣಿಸ್ಕೊಂಡಿದೆ ಅನ್ನೋದು ಗೊತ್ತಿಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಇಲ್ಲ ಬೇರೆ ಕಾರಣಗಳು ಕಾಣಿಸ್ಕೊಂಡಿದೆ ಅನ್ನೋ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ನಡು ರಸ್ತೆಯಲ್ಲಿ ಕಾರು ಹೊತ್ತು ಉಳಿಸಿರುವಂತ ಇನ್ಸಿಡೆಂಟ್ ಆಗಿರುವಂತದ್ದು. ಇದನ್ನ ತಕ್ಷಣ ಏನು ಕಾರು ಚಾಲಕ ಅದನ್ನ ಗಮನಿಸ್ತಾನೆ. ತಕ್ಷಣ ಅಲ್ಲಿಂದ ಆ ಕಾರಿನಿಂದ ಕೆಳಗೆ ತೆಗೆದುಕೊಂಡು ತಕ್ಷಣ ಬೆಂಕಿ ಹಚ್ಕೊಂಡಿರುತ್ತಂತೆ. ತಕ್ಷಣ ಸ್ಥಳೀಯರು ಬೆಂಕಿ ನಂದಿಸುವಂತ ಯಂತ್ರ ಬೆಂಕಿಯನ್ನು ಕೂಡ ನಿಲ್ಲಿಸಿದ್ದಾರೆ. ಬೆಳಗ್ಗೆ ಇನ್ಸಿಡೆಂಟ್ ಆಗಿರುವಂತದ್ದು. ಅಂದ್ರೆ ಅದೃಷ್ಟ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಚಾಲಕನಿಗೆ ಬೆಂಕಿ ಗೊತ್ತಾಗಿದೆ. ಸಾಮಾನ್ಯವಾಗಿ ಬೆಂಕಿ ಹಚ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ಗಮನಿಸೋದಿಲ್ಲ. ಹೀಗಾಗಿ ಚಾಲಕ ಇರ್ಬೋದು, ಇಲ್ಲ ಪ್ರಯಾಣಿಕರು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಸಾವು ನೋವು ಆಗುವಂತ ಘಟನೆಗಳು ನಡೀತಾ ಇತ್ತು. ಆದ್ರೆ ಚಾಲಕ ಇದನ್ನು ಗಮನಿಸಿಕೊಂಡು ನಡೆದ ತಕ್ಷಣ ಅಲ್ಲಿದ್ದ ಬಳಿಕ ಪ್ರಾಣಾಪಾಯದಿಂದ ಪಾರಾಗಿರುತ್ತದೆ. ಸೊ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಶವಂತಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಘಟನೆ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.